ಇನ್ನೊಂದು ಹುಬ್ಳಿ ಕಿಮ್ಸ್ ಅಲ್ಲಿ ನಡೆದಿತ್ತು 2 years ಬ್ಯಾಕ್, ಅದು ಫಂಡ್ ರೈಸ್ ಆಯ್ತು ಸರ್. ಅಣ್ಣ 3rd year, ತಮ್ಮ 1st year, ಇಬ್ರು ಗೋವಾಗೆ ಹೋಗಿದ್ದಾರೆ, ಸೆಲ್ಫ್ ಡ್ರೈವ್. ಆಕ್ಸಿಡೆಂಟ್ ಆಗಿದೆ, ಇಬ್ರು ಗೋವಾ ಹಾಸ್ಪಿಟಲ್ ಅಲ್ಲಿ 3 months 4 months ಅಡ್ಮಿಟ್ ಆಗಿದ್ರು. ಆ ಹುಬ್ಳಿ ಕಿಮ್ಸ್ ಅವ್ರು ಫಂಡ್ ರೈಸ್ ಮಾಡಿದ್ರು. ಅಣ್ಣ 3rd year, ತಮ್ಮ 1st year. ಪಾಪ ಅಲ್ಲ ಅವ್ರಿಗೆ ಲಾಸ್ಟ್ ಅಲ್ಲಿ ಬೇಸಿಕ್ ಎಕ್ಸ್ಪೆನ್ಸ್ಗೂ ಕಾಸಿಲ್ದಂಗೆ ಆಗೋಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಸೀರಿಯಸ್ ಆಗಿ 1 or 2 days ಫ್ರೆಂಡ್ಸ್ ಎಲ್ಲ ಎಮೋಷನಲ್ ಆಗಿ ಫಂಡ್ ರೈಸ್ ಮಾಡ್ತಾರೆ, ಒಂದಷ್ಟು ಕಲೆಕ್ಟ್ ಮಾಡಿ ಕೊಟ್ಬಿಡ್ತಾರೆ. ನಂತರ ಹೆಂಗಿರುತ್ತೆ, ದೊಡ್ಡ ಮಗ 3ನೇ ವರ್ಷ, ಚಿಕ್ಕ ಮಗ, ಇವೆಲ್ಲ ನಿಮ್ಮ ಅಜಾತುರ್ಯದಿಂದ ಆಗೋದು. ಇಷ್ಟು ದೂರ ಬಂದಿದ್ದೀರಾ, ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ, ನಾನು ರಿಸ್ಟ್ರಿಕ್ಟ್ ಮಾಡ್ತೀರಾ, ನಿಮ್ಗೆ ಅನಿಸಿದ್ರೆ ನೀವು ಬದಲಾಗ್ತೀರಾ. ಸ್ವಲ್ಪ ಹೆಂಗಂದ್ರೆ ಹೆಂಗೆ ಅಡ್ಡದಿಡ್ಡಿ ವೆಹಿಕಲ್ಸ್ ಓಡಿಸ್ಬೇಡಿ, ನೀರ ಹತ್ರ ಹೋದಾಗ ಹುಷಾರು, ಸೆಲ್ಫ್ ಡ್ರೈವ್ ಮಾಡೋ ಹುಷಾರು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಓದಿ ಯಾವುದೋ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಇಲ್ಲ ಯಾವುದೋ ಟೆನ್ಷನಲ್ಲಿ ಇರ್ತೀರಾ. ಇದ್ರ ಜೊತೆ ನೀವೆಲ್ಲ ಫ್ಯೂಚರು ಒಳ್ಳೇದಾಗಬೇಕು. ಜಾಸ್ತಿ ಅವ್ರು ಮಾತಾಡಿದೆ ಅನ್ಸುತ್ತೆ, ಇಷ್ಟೊತ್ತು ನಾನು ಸಹಿಸ್ಕೊಂಡಿದ್ದಕ್ಕೆ ಕ್ಷಮೆ. ಮತ್ತೊಮ್ಮೆ ಬಂದಾಗ ಇನ್ನಷ್ಟು ಮಾತಾಡ್ತೀನಿ. ಆ್ಯಂಡ್ ಮೈಸೆಲ್ಫ್ ಪ್ರದೀಪ್ ಈಶ್ವರ್. ಸ್ಟಾರ್ಟಿಂಗಲ್ಲಿ ಹೆಸರು ಹೇಳಿದ್ರೆ ಕೇಳಕ್ಕಾಗ್ತದೆ. Myself Pradeep Ishwar, I am the founder of the Parishrama NEET Academy and bio teacher. Recently I elected as an MLA from Chikballapur Assembly with a Tamil majority. And ಕನ್ನಡದಲ್ಲಿ ಒಂದಷ್ಟು ಪುಸ್ತಕ ಬರೆದಿದ್ದೀನಿ, ಮೋಟಿವೇಶನಲ್ ಸ್ಪೀಕರ್ ಆಗಿ ಹೆಸರು ಗಳಿಸಿದ್ದೀನಿ. ಇನ್ನೂ ಬೆಂಗಳೂರಲ್ಲಿ ಜಾಗ ತಗೊಳಕ್ಕಾಗಿಲ್ಲ, ಬಟ್ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಮನಸ್ಸಲ್ಲಿ ಸ್ವಲ್ಪ ಜಾಗ ಸಿಕ್ಕಿದೆ. ಮನೆ ಇರ್ಲಿ ಅಂತ ಬಿಗ್ ಬಾಸ್ ಹೋಗಿ ಬಂದೆ, ಸೆಕೆಂಡ್ ಡೇ ಕಾಂಟ್ರವರ್ಸಿ ಆಯಿತು, ಅಷ್ಟೊತ್ತು ನಾನು ಆಚೆ ಬಂದಿದ್ದೆ. ನಮ್ದೇ ಆದಂಥ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ MLAಗಳು. ಆದರೆ ನಾನು ಜಸ್ಟ್ 3 hours ಗೆಸ್ಟ್ ಆಗಿ ಹೋಗಿದ್ದು. ನಾನು ಕೇಳಿದ್ರು, ನೀವು ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಅಪೋಸಿಷನ್ ಅವ್ರು ಬೈದ್ರು ಅಂತ. ನಾನು ಹೇಳಿದೆ, ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್ ಸರ್ ಅಂತ. ಅಷ್ಟೇ, ನೀವು ಅಷ್ಟೇ, ಹಿಂಗೆಲ್ಲ ಇದಾಗುತ್ತೆ. ಗಾಂಧಿ ಸತ್ತೋದ್ರೆ ಸಮಾಧಿ ಮೇಲೆ ಮಹಾತ್ಮ ಅಂತ ಸೇರಿಸಿ ಬರೀತಾರೆ, ನೆಹರು ಸತ್ತೋದ್ರೆ ಚಾಚಾ ಅಂತ ಸೇರಿಸಿ ಬರೀತಾರೆ, ವಿಶ್ವೇಶ್ವರಯ್ಯ ಸತ್ತೋದ್ರೆ ಭಾರತ ರತ್ನ ಅಂತ ಸೇರಿಸಿ ಬರೀತಾರೆ. ನೀವು ನಾನು ಹೋದ್ರೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಬರೆದ್ರು ಅಂದರೆ ನಮ್ಮ ಲೈಫ್ ಸಕ್ಸಸ್ಫುಲ್. ಒಂದೊಂದು ಫೇವ್ರೇಟ್ ಡೈಲಾಗ್ ಇದೆ, ನಮ್ಮ ಪರಿಶ್ರಮದವ್ರು ನಿಮ್ಗೆ ಕೇಳಿರ್ತಾರೆ. ಇಲ್ಲೂ ಒಂದು 15 ಜನ ಇದ್ದಾರೆ ಪರಿಶ್ರಮದವರು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಟು ದಮ್. ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಮೀ. ನನಗೂ ಭಾಳ, ನಾನು ಇವತ್ತಿಲ್ಲಿ ಬರೋ ಪ್ರೈಮ್ ಉದ್ದೇಶ, ಐ ವಾಂಟ್ ಟು ಕನ್ವೆ ಮೆಸೇಜ್ ಟು ಅವರ್ ಪರಿಶ್ರಮೇಟ್ಸ್ ದಟ್ ಆಫ್ಟರ್ ಬಿಕಮಿಂಗ್ MLA ಆಲ್ಸೋ ದೇರ್ ಆರ್ ನಾಟ್ ಚೇಂಜ್. ಯು ನಾಟ್ ಬಿಕಮ್ ಅನ್ ಅವರ್ ಪವರ್ ಅವ್ರ ತಲೆಗೆ ಹೋಗಿಲ್ಲ, MLA ಆಗಿದ್ದಕ್ಕೆ ಅಹಂಕಾರ ಅವ್ರ ತಲೆಗೆ ಹೋಗಿಲ್ಲ ಅಂತ ನನ್ನನ್ನು ಟೀಚರ್ ಆಗಿ ನನಗೆ ಗೌರವಿಸಿದಂತ ನನ್ನ ಸ್ಟೂಡೆಂಟ್, ಎಸ್ ಯುವರ್ ಸರ್ ಆಸ್ ಮೊದಲೇಗಿದ್ರು ಹಂಗೆ ಅಂತ ಹೇಳಕ್ಕೆ ಕಷ್ಟ 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 ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿ ಲಾಸ್ಟ್ ಹೇಳಾಗಿದ್ದು ನಾನು ಮುಗಿಸ್ಬಿಡ್ತೀನಿ. ಚೆನ್ನಾಗಿ ಮಾತಾಡ್ತೀನಲ್ಲ, ಒಂದು ಕ್ಲಾಪ್ ಹೊಡಿಬೋದಲ್ಲ. ಕ್ಲಾಪ್ ಹೊಡೆದ್ರೆ ಏನ್ ಬರುತ್ತೆ, ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ಬೋದಲ್ವಾ? Don't mistake me. I am promoting my YouTube channel. This is one message. ನನ್ನ ಬಗ್ಗೆ ನಾನು ಹೇಳ್ಕೋಬೇಕಲ್ಲ, ಅದಕ್ಕೋಸ್ಕರ ಹೇಳ್ಕೊಳ್ತಾ ಇದ್ದೀನಿ. ಆ ಥರ ತುಂಬಾ ಜನ ಕಷ್ಟ ಕಷ್ಟ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋದ್ರೆ ಅದೇ ದೊಡ್ಡ ಕಷ್ಟ, ರಿಮೋಟ್ ಬಿಸಾಕ್ತಾನೆ. ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗಿಗೆ ಮುಖದ ಮೇಲೆ ಮದುವೆ ಬಂದ್ರೆ ಅವಳಿಗೆ ಅದೇ ದೊಡ್ಡ ಕಷ್ಟ, ಹೋಗಿ ಮಮ್ಮಿ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. 90% ಬರೋವಾಗ 60% ಬಂದಾದ್ರೆ ಅವ್ರ ಅಪ್ಪನಿಗೆ ಅದೇ ದೊಡ್ಡ ಕಷ್ಟ. ಎಂಡ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂದ್ರೆ ಬೆಳೆದಿದ್ರು ಹುಡುಗಿಗೆ ಅದೇ ದೊಡ್ಡ ಕಷ್ಟ. ಇಷ್ಟಪಟ್ಟು ಹುಡುಗಿ ಮತ್ತೊಬ್ಬರ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಬೆಳೆದಿದ್ರು ಹುಡುಗಿಗೆ ಅದೇ ದೊಡ್ಡ ಕಷ್ಟ. ನಿಜವಾದ ಕಷ್ಟ ಯಾವ್ದು ಗೊತ್ತಾ ಮಗ? ತುಂಬಾ ಚೆನ್ನಾಗಿ ಬೆಳೆದಂತ ಹುಡುಗನಿಗೆ ಟಿವಿ ನೋಡುವಾಗ ಕರೆಂಟ್ ಹೋಯ್ತು ಅಂತ ರಿಮೋಟ್ ಬಿಸಾಕ್ತಾ ನೋಡಿ, ಅವ್ನಿಗೆ ಒಂದೇ ಒಂದ್ಸಲ ಕರೆಂಟ್ ಕಂಬ ಹಾಕ್ತಿ ಶಾಕ್ ತಿಂದು ಸತ್ತೋಗಿರೋ ಲೈನ್ ಮ್ಯಾನ್ ಮಗನ ಕಷ್ಟ ತರಿಸಿ, ಸರ್ ಅವನು ಕಷ್ಟ ನಿಂದಲ್ಲ ಅಂತ. ಮುಖದ ಮೇಲೆ ಮೊಡವೆ ಬಂತು ಅಂತ ಬೇಜಾರು ಬೀಳೋ ಹುಡುಗಿಗೆ ಹಳ್ಳಿಗಳ ಕಡೆ ಹೆಣ್ಮಕ್ಳು ಸರ್ಕಾರಿ ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲಿ ಅನುಭವಿಸೋ ಹೆರಿಗೆ ನೋವನ್ನ ತೋರಿಸಿ, ಮೇಡಮ್ ಅವ್ರದ್ದು ಕಷ್ಟ ನಿಮ್ದಲ್ಲ ಅಂತ. 90% ಬರೋವಾಗ 60% ಬಂದಂತ ಬೇಜಾರು ಬೀಳೋ ಅಪ್ಪನಿಗೆ ಮಾನಸಿಕ ಅಸ್ವಸ್ಥ ಹುಡುಗನ ತಂದೆಯ ಸಾನೆ ತೋರಿಸಿ, ಸರ್ ಅವ್ರದ್ದು ಸರ್ ಕಷ್ಟ ನಿಮ್ದಲ್ಲ ಅಂತ. ಎಂಡ್ ಟೈಮ್ಗೆ ಬಾಯ್ ಫ್ರೆಂಡ್ ಮೆಸೇಜ್ ಬರಲ್ಲ ಅಂತ ಬೇಜಾರು ಬೀಳೋ ಹುಡುಗಿಗೆ ಅಪ್ಪ ಅಮ್ಮನ ಕಳ್ಕೊಂಡು ತಂಗಳನ್ನ ತಿಂದು ಔಟ್ಡೇಟೆಡ್ ಬುಕ್ಸ್ ಓದಿ ಅಪ್ಡೇಟ್ ಆಗಿ ಬರೋ ರ್ಯಾಂಕ್ ಹುಡುಗಿಯ ಕಥೆ ತೋರಿಸಿ, ಇನ್ನೊಬ್ಬ ಹುಡುಗಿ ಮತ್ತೊಬ್ಬರ ಜೊತೆ ಸಲಿಗೆಯಿಂದ ಮಾತಾಡಿದಂತ ಬೇಜಾರು ಬೀಳೋ ಹುಡುಗರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ವಿಧಾನಸೌಧದಲ್ಲಿ ಒಂದು ಚೇರ್ ಮೇಲೆ ಖರ್ಚಿ ಹಾಕಿರೋ ನನ್ನ ತಂದು ತೋರಿಸಿ. Thank you so much. And ಈಗಲೂ MBBS ಕೆಲವರು ಇಂಗ್ಲಿಷ್ ಬರ್ತಾ ಇಲ್ಲ,
ತಲೆ ಕೆಡಿಸ್ಕೋಬೇಡಿ, ಇಂಗ್ಲಿಷ್ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಅಂತ. ಅದಕ್ಕೆ ನಿಮ್ಗೆ ಇಂಗ್ಲಿಷ್ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ತಲೆ ನಮ್ಮ ಇಂಗ್ಲಿಷ್ ಟೀಚರ್ ಕೇಳಿದ್ರು, ವಾಟ್ ಇಸ್ ದ ಪಾಸ್ಟ್ ಟೆನ್ಸ್ ಫಾರ್ ಈಟ್ ಅಂತ ನಾನು ಹೇಳಿದೆ ಹೇಟ್ ಅಂತ. ವಾಟ್ ಇಸ್ ದ ಪಾಸ್ಟ್ ಟೆನ್ಸ್ ಫಾರ್ ಸ್ಟ್ಯಾಂಡ್ ಅಂತ ಸ್ಟುಡ್ ಅಂದೆ. ಅಂದ್ರೆ ಮ್ಯಾರೇಜ್ ಫ್ಯೂಚರ್ ಟೆನ್ಸ್ ಏನಂದ್ರೆ ಡೈವರ್ಸ್ ಅಂತ. ಸಿಂಪಲ್ ಇಂಗ್ಲಿಷ್. ಈ ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ರಿಮೆಂಬರ್ ಮೈ ಮದರ್ ಮಂಜುಳಾ ಅಂಡ್ ಮೈ ವೈಫ್ ನಯನ. ನನ್ನ ತಾಯಿ ನನಗೆ ಮಾತಾಡೋದು ಹೇಳ್ಕೊಟ್ಲು, ನನ್ನ ಹೆಂಡತಿ ನನಗೆ ಸೈಲೆಂಟ್ ಆಗಿರೋದು ಹೇಳ್ಕೊಟ್ಟಿದ್ದೆ. I used to say one word about wife, WIFE, without information fights every time. Wife is invited forever. Thank you so much. Bye. All the best. God bless you.